ಡೆವಿಲ್ ಫಾರ್ ಮೀ ಈಸ್ ಅನ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ವಿಜುವಲಿ ಡೆಫಿನೆಟ್ಲಿ ದಿಸ್ ಸಿನಿಮಾ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ಟ್ರೀಟ್ ಟು ಎವ್ರಿಬಡಿ. ಬಟ್ ನನಗೆ ವೈಯಕ್ತಿಕವಾಗಿ ದರ್ಶನ್ ಸರ್ ಜೊತೆ ಎರಡನೇ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂಡ್ ದಟ್ ಈಸ್ ಅನ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್. ಅಂಡ್ ನನ್ನ ಈ ತರ ಒಂದು ಪಾತ್ರದಲ್ಲಿ ತೋರಿಸಬಹುದು ಅಂತ ನನಗೂ ಗೊತ್ತಿರಲಿಲ್ಲ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮಾಡಿದಾಗ ಒಂದು ಲೀಡ್ ಆಗಿ ಒಂದು ಅವಕಾಶ ಕೊಟ್ಟರು ನಮ್ಮ ಜಯಮಾತಾ ಕಂಬೈನ್ಸ್, ನಮ್ಮ ಪ್ರಕಾಶ್ ಸರ್. ಅದರಿಂದ ನಂಗೆ ಸಾಕಷ್ಟು ಆಪರ್ಚುನಿಟೀಸ್ ಓಪನ್ ಆಯಿತು, ಸಾಕಷ್ಟು ಕೆಲಸಗಳು ಸಿಕ್ತು. ಒಬ್ಬ ವ್ಯಕ್ತಿ ನನಗೆ ಬಹುಶಃ ಸೆಕೆಂಡ್ ಟೈಮ್ ಕೂಡ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಡ್ತಿರೋದ್ರಿಂದ ನೀವೇ. ದಿ ಡೆವಿಲ್ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟು ನನಗೆ ಮತ್ತೆ ನಂಗೊಂದು ಅವಕಾಶ ಕೊಟ್ಟಿದ್ದೀರಾ. ಡೆವಿಲ್ ಫಸ್ಟ್ ಡೇ ಶೂಟ್ ಹೋದಾಗ ಇಟ್ ವಾಸ್ ಅ ಫೈಟ್ ಸೀಕ್ವೆನ್ಸ್. ಡೈಲಾಗ್ ಪೋರ್ಷನ್ಸ್ ಆಗ್ಬೋದು, ಒಂದು ಸ್ವಲ್ಪ ನನ್ನ ಬಾಡಿ ಲ್ಯಾಂಗ್ವೇಜ್, ಮ್ಯಾನರಿಸಮ್ಸ್ ಎಲ್ಲ ಒಂದು ಫೋಟೋಸ್, ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ರು. ಅವಾಗ ಇದ್ದಿದ್ದು ಬಾಡಿ ಲ್ಯಾಂಗ್ವೇಜ್ ಬೇರೆ ಇತ್ತು. ದರ್ಶನ್ ಸರ್ ಸೆಟ್ಟಿಗೆ ಬಂದ್ಮೇಲೆ ಅವ್ರ ಮುಂದೆ ಅದೇ ಸೀಕ್ವೆನ್ಸ್ ಮಾಡುವಂದಾಗ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿತ್ತು. ಪ್ರಕಾಶ್ ಸರ್ ಇನ್ನೂ ನೆನಪಿದೆ, ಈ ಮುಂಚೆ ಮಾಡಿದಲ್ಲ ಅದನ್ನ ಮಾಡು ಅಂತ ಹೇಳ್ತಿದ್ರು. ಸೊ ಇಟ್ ಆಕ್ಚುಲಿ ಟು ಟೈಮ್ ಫಾರ್ ಮೀ ಟು ಟೇಕ್ ಎ ಡೀಪ್ ಬ್ರೆತ್. ನನ್ನೆಲ್ಲ ಇಸ್ ಓಕೆ, ಮಾಡ್ಬೇಕೀಗ ಅದಕ್ಕೆ ಅಂತ. ಬಟ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಒಂದು ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡಬೇಕು ಅಂದಾಗ ಇಟ್ಸ್ ಡೆಫಿನೆಟ್ಲಿ ನಾಟ್ ಈಸಿ. ನನಗೆಲ್ಲೊಂದು ಕಡೆ ದಾರಿನ ಕೂಡ ಸ್ವಲ್ಪ ಈಸಿ ಮಾಡಿಕೊಟ್ರು. ಥ್ಯಾಂಕ್ಸ್ ಟು ಸುಧಾಕರ್ ನಮ್ಮ DOP. ಮತ್ತೆ ಪ್ರಕಾಶ್ ಸರ್ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ, ಪುಷ್ ಮಾಡೋದಕ್ಕೆ ಇನ್ನೂ ಚೆನ್ನಾಗಿ ಆಕ್ಟ್ ಮಾಡೋದಕ್ಕೆ ಒಂದು ದಾರಿ ಆಯಿತು. ಇದೇ ತಿಂಗಳು ಡಿಸೆಂಬರ್ 11ನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಕಂಪ್ಲೀಟ್ ಫ್ಯಾಮಿಲಿ ಬಹಳ ಖುಷಿಯಾಗಿ ನೋಡಬಹುದಂತ ಒಂದು ಸಿನಿಮಾ ದಿ ಡೆವಿಲ್. ದಯವಿಟ್ಟು ಮಿಸ್ ಮಾಡದೆ ಪ್ಲೀಸ್ ಬಂದು ಥಿಯೇಟರ್ಗೆ ಈ ಸಿನಿಮಾ ನೋಡಿ.